ಯಾಕ್ರಿ ಏನಾಯ್ತು ಎಂದು ಕೇಳಲು ಸಾರಿ ಟೆನ್ಷನ್ನಲ್ಲಿ ಹಾಗೇ ನಿದ್ದೆ ಹೋಗ್ಬಿಟ್ಟೆ ಎನ್ನಲು ಪರವಾಗಿಲ್ಲ ಇಳೀರಿ ಆಫೀಸು ಬಂತು ಎನ್ನಲು ಕಣ್ಣ ಮುಂದೆ ಕಾಣುತ್ತಿದ್ದ ದೊಡ್ಡದಾದ ಬಿಲ್ಡಿಂಗ್ನ ಆಶ್ಚರ್ಯದಿಂದ ನೋಡುತ್ತಾ ಕಾರಿನಿಂದ ಹೊರಗಿಳಿದಳು ನಿಧಿ. ಸರ್, ಇದು ಯಾವುದು ಆಫೀಸು, ಯಾರಿದ್ದು ಎನ್ನಲು ರಾವ್ ಗ್ರೂಪ್ ಆಫ್ ಕಂಪನಿ ಎಂದು ನಿತಿನ್ ಹೇಳಲು, ನೀವು ಇಲ್ಲಿ ಕೆಲಸ ಮಾಡೋದಾ, ನಿಮಗೆ ಈಗ ಬಾಸ್ ಬೈಯೋದಿಲ್ವಾ ಎನ್ನಲು ಏನೂ ಮಾತಾಡದೆ ಬನ್ನಿ ಎಂದು ಆಫೀಸ್ನ ಕಡೆಗೆ ಹೋಗಲು ಗೇಟ್ನ ಬಳಿ ಇದ್ದ ಸೆಕ್ಯೂರಿಟಿ ಗಾರ್ಡ್ಗಳು ಅವನಿಗೆ ಸೆಲ್ಯೂಟ್ ಹೊಡೆದರು. ಇದನ್ನು ಗಮನಿಸಿದ ನಿಧಿ ಆಶ್ಚರ್ಯಗೊಂಡರೂ ಏನೂ ಮಾತಾಡದೆ ಅವನ ಜೊತೆಗೆ ಆಫೀಸ್ನ ಒಳ ನಡೆದಳು. ಸ್ಟಾಫ್ಗಳೆಲ್ಲ ಎದ್ದು ನಿಂತು ಗೌರವಿಸುತ್ತಿರಲು ನಿಧಿ ಮಾತ್ರ ಹಾಗೇ ಎಲ್ಲರನ್ನು ನೋಡಿಕೊಂಡು ಸುಮ್ಮನೆ ಅವನ ಜೊತೆ ನಡೆದಿದ್ದಳು. ಆಫೀಸ್ನ ಸ್ಟಾಫ್ಗಳೆಲ್ಲ ಏನಿವತ್ತು ನಿತಿನ್ ಸರ್ ಯಾವುದೋ ಹುಡುಗಿನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ, ಯಾರಿವಳು ಎಂದು ಎಲ್ಲರೂ ಯೋಚಿಸತೊಡಗಿದರು. ನಿತಿನ್ ಸೀದಾ ಬಾಸ್ ಚೇಂಬರ್ನ ಎದುರು ನಿಂತು ಮೇ ಐ ಕಮಿಂಗ್ ಸರ್ ಎನ್ನಲು ಎಸ್ ಕಮಿಂಗ್ ಎನ್ನುವ ಉತ್ತರವೊಂದು ಬಂತು. ನಿತಿನ್ ಡೋರನ್ನು ಅರ್ಧಕ್ಕೆ ತೆಗೆದು ನಿಧಿಗೆ ಗೊತ್ತಿಲ್ಲದೆ ಬಾಸ್ಗೆ ಒಂದು ಸನ್ನೆ ಮಾಡಿದ್ದನು. ಆ ಬಾಸ್ ಬೇರೆ ಯಾರೂ ಆಗದೆ ಅವನ ತಂದೆಯೇ ಆಗಿದ್ದರು. ತಂದೆ ಮಗನ ಬಾಂಧವ್ಯ ಅಷ್ಟೊಂದು ಚೆನ್ನಾಗಿತ್ತು. ವಾಸುದೇವ್ ರಾವ್ ಕೂಡ ಅವನ ಜೊತೆ ಸೇರಿ ನಾಟಕ ಮಾಡೋದಕ್ಕೆ ಶುರು ಮಾಡಿದ್ದರು. ನಿಧಿನ ಮುಂದೆ ನಿಲ್ಲಿಸಿ ನಿತಿನ್ ಹಿಂದುಗಡೆ ಇದ್ದೇ ಅವನ ತಂದೆ ಜೊತೆ ಮಾತನ್ನು ಶುರು ಮಾಡಿಕೊಂಡನು. ಸರ್ಗೆ ಗುಡ್ ಮಾರ್ನಿಂಗ್ ಹೇಳಿ ನಿಧಿ ಅಂದನು. ಅವಳು ಹಾಗೇ ಮಾಡಿದಳು. ಅವಳಿಗೆ ಅಲ್ಲಿ ಏನು ನಡೀತಿದೆ ಅನ್ನೋದು ತಿಳಿದಿರಲಿಲ್ಲ. ಸೂತ್ರದ ಗೊಂಬೆ ಥರ ನಿಂತುಕೊಂಡಿದ್ದಳು ನಿಧಿ. ನಿತಿನ್ ಮಾತು ಮುಂದುವರಿಸುತ್ತಾ, ಸರ್, ಇವರು ನಿಧಿ ಅಂತ ತುಂಬ ಒಳ್ಳೆ ಕ್ಯಾಂಡಿಡೇಟ್, ಇವರಿಗೆ ಒಂದು ಕೆಲಸ ಬೇಕಿತ್ತು ಸರ್ ಅನ್ನಲು ವಾಸುದೇವ್ ರಾವ್ ಕೂಡ ಸೀರಿಯಸ್ ಆಗಿ ನಾಟಕೀಯವಾಗಿ ಮಾತನ್ನು ಶುರು ಮಾಡಿದರು. ಏನ್ರಿ ಇದು, ಕೆಲಸಕ್ಕೆ ಲೇಟಾಗಿ ಬಂದಿದ್ದಲ್ದೆ ಇದು ಯಾವುದೋ ಹುಡುಗಿನ ಕರ್ಕೊಂಡು ಬಂದು ಅವಳಿಗೆ ಕೆಲಸ ಕೊಡಿ ಅಂತಿದ್ದೀರಲ್ಲ, ಹೋಗ್ರಿ ಕೆಲಸ ನೋಡ್ರಿ ಅನ್ನಲು ನಿತಿನ್ ಕೂಡ ಸರ್ ಪ್ಲೀಸ್ ಸರ್, ತುಂಬ ಒಳ್ಳೆ ಹುಡುಗಿ ಸರ್, ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರೆ ಸರ್, ಒಂದು ಚಾನ್ಸ್ ಕೊಟ್ಟು ನೋಡಿ ಎಂದನು. ನಿಧಿ, ಸರ್ ನೀವು ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋಬೇಕು, ಪರವಾಗಿಲ್ಲ ಸರ್, ನಾನು ಹೋಗ್ತೀನಿ ಅನ್ನಲು ವಾಸುದೇವ್ ರಾವ್ ಅವರು ಇನ್ನೂ ಜಾಸ್ತಿ ನಾಟಕ ಮಾಡಿದರೆ ಆಗಲಿಕ್ಕಿಲ್ಲ ಅಂದುಕೊಂಡು ಸರಿ ಏನು ಕೆಲಸ ಮಾಡ್ತೀಯಮ್ಮ ನೀನು ಎಂದು ಕೇಳಲು ಏನು ಕೊಟ್ಟರು ಸಿನ್ಸಿಯರ್ ಆಗಿ ಮಾಡ್ತೀನಿ ಸರ್ ಅಂದಳು ನಗ್ತಾ. ಅವಳಿಗೆ ಹೋದ ಜೀವ ಬಂದಂತಾಗಿತ್ತು. ವಾಸುದೇವ್ ರಾವ್ ಅವರಿಗೂ ಅವಳ ನಗುಮುಖದ ಮುಗ್ಧತೆಯನ್ನು ನೋಡಿ ತುಂಬ ಖುಷಿಪಟ್ಟರು. ಅದನ್ನು ತೋರಿಸಿಕೊಳ್ಳದೆ ನೀವಿಬ್ಬರು ಜೊತೆಗೆ ನಿಂತ್ಕೊಳ್ಳಿ ಎನ್ನಲು ಯಾಕೆ ಸರ್ ಎಂದಳು ನಿಧಿ. ಅಷ್ಟರಲ್ಲಿ ನಿತಿನ್ ಬಂದು ಅವಳ ಜೊತೆಗೆ ನಿಂತು ಬಿಟ್ಟಿದ್ದ. ನಿಧಿಗೆ ಮಾತ್ರ ಏನಾಗ್ತಿದೆ ಅನ್ನೋದು ಗೊತ್ತಾಗಲೇ ಇಲ್ಲ. ವಾಸುದೇವ್ ಅವರು ತುಂಬ ಖುಷಿಪಟ್ಟಿದ್ದರು. ಅದೇ ಖುಷಿಯಲ್ಲಿ ನಿತಿನ್ ತಾವುಗಳು ಮಾಡ್ತಿರೋದು ನಾಟಕ ಅನ್ನೋದನ್ನು ಮರೆತು ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್ ಅನ್ನಲು ವಾಸುದೇವ್ ರಾವ್ ಅವರು ಪೆಚ್ಚಾಗಿದ್ದರು. ನಿತಿನ್ ಕೂಡ ತಲೆ ತಗ್ಗಿಸಿ ನಿಂತಿದ್ದ. ವಾಟ್, ಏನು ಹೇಳಿದ್ರಿ ನೀವು ಎಂದು ನಿತಿನ್ನ ಕೇಳಲು, ರೀ ನಿಮ್ಮನ್ನೇ ಕೇಳಿದ್ದು, ಏನು ಇಬ್ಬರು ಸೇರಿ ನಾಟಕ ಆಡ್ತಿದ್ದೀರಾ ಹೇಳ್ರಿ, ಅಲ್ಲ ನಾನು ನೀವು ಹೇಳಿದ್ದೆಲ್ಲ ಕೇಳ್ತೀನಿ ಅಂದುಕೊಂಡು ಅಪ್ಪ ಮಗ ಸೇರಿ ಈ ಥರ ನಾಟಕ ಮಾಡ್ತೀರಾ ಹೇಳಿ ಸರ್, ಸರ್ ನೀವು ದೊಡ್ಡವರು, ನೀವು ಕೂಡ ಅವರ ಜೊತೆ ಸೇರಿಕೊಂಡು ಎಂದು ಕೇಳಲು ಸಾರಿ ಅಮ್ಮ, ಬೇಜಾರು ಮಾಡ್ಕೋಬೇಡ, ನೋಡು ಇವನು ನನ್ನ ಮಗ, ಈ ಕಂಪನಿಯ CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಇವರು ನನ್ನ ತಂದೆಯವರು, ಈ ಕಂಪನಿಯ MD ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರು. ಅಪ್ಪ ಮಗ ಇಬ್ಬರು ಸರಿಯಾಗಿದ್ದೀರಾ, ಮಗನ್ನ ಅಪ್ಪ ಇಂಟ್ರೊಡ್ಯೂಸ್ ಮಾಡೋದಂತೆ, ಅಪ್ಪನ ಮಗ ಇಂಟ್ರೊಡ್ಯೂಸ್ ಮಾಡೋದಂತೆ. ನಾಟಕ ತುಂಬ ಚೆನ್ನಾಗಿತ್ತು. ಒಬ್ಬಳು ಹುಡುಗಿಯ ಅಸಹಾಯಕತೆನ ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತೀರಾ ಅಲ್ವಾ ಎಂದು ನಿಧಿ ಆಫೀಸ್ನಿಂದ ಹೊರ ನಡೆಯಲು, ಸಾರಿ ನಿಧಿಯವರೇ, ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ನನಗೆ ನಿಮಗೊಂದು ಒಳ್ಳೆ ಕೆಲಸ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಹೀಗೆಲ್ಲ ಮಾಡಿದೆ ಅಂದನು ನಿತಿನ್. ನೋಡಿ, ಆ ಆಫೀಸ್ನಲ್ಲಿ ನೀವು ಕೆಲಸ ಕಳ್ಕೊಂಡು ಬರಬೇಕಾದ್ರೆ ನೀವು ತುಂಬ ಟೆನ್ಷನ್ ಆಗಿದ್ರಿ, ನಿಮ್ಮ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ನಮ್ಮ ಆಫೀಸ್ನಲ್ಲೇ ಕೆಲಸ ಕೊಡೋಣ ಅಂತ ಹೀಗೆ ಮಾಡಿದೆ. ನೋಡಿ ನಿಧಿಯವರೇ, ಇಷ್ಟೆಲ್ಲ ಹೇಳಿದ ಮೇಲೂ ನಿಮಗೆ ಸಮಾಧಾನ ಆಗಿಲ್ಲ ಅಂದರೆ ನೀವು ಹೊರಡಬಹುದು ಎಂದನು ನಿತಿನ್. ನಿಧಿ ಒಂದು ಕ್ಷಣ ವಾಸುದೇವ್ ರಾವ್ ಅವರನ್ನು ನೋಡಲು, ಸಾರಿ ಸರ್, ಏನೋ ಟೆನ್ಷನ್ನಲ್ಲಿ ಏನೇನೋ ಮಾತಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ನಿಂದೇನೂ ತಪ್ಪಿಲ್ಲಮ್ಮ, ನಾವೇ ನಿನ್ನ ಜೊತೆ ತಪ್ಪಾಗಿ ನಡ್ಕೊಂಡ್ವಿ. ನಿತಿನ್ ಮಾತನ್ನು ಮುಂದುವರಿಸುತ್ತಾ, ಡ್ಯಾಡ್, ಅದು ಇವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಇವತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಕೆಲಸ ಕಳ್ಕೊಂಡ್ರು, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ ಕಣೋ, ನಿಂಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಲಿ, ನಿಂಗೂ ಹೆಲ್ಪ್ ಆಗುತ್ತೆ, ಏನು ಹೇಳ್ತೀಯಾ? ಡ್ಯಾಡ್ ಅವರಿಗೆ ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನನಗೇನು ಪ್ರಾಬ್ಲಮ್ ಇಲ್ಲ. ನೋಡಮ್ಮ, ಇನ್ಮೇಲಿಂದ ಇವನ ಜೊತೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಇಲ್ಲೇ ಇರು ಆಯ್ತಾ ಎಂದು ಹೇಳಲು, ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್ ಎಂದನು ನಿತಿನ್.
ತಾನು ಬಯಸಿದ ಹುಡುಗಿ ತನ್ನ ಕಣ್ಣೆದುರು ಇರುತ್ತಾಳೆಂಬ ಬಯಕೆ ಅವನಿಗೆ. ಸರ್, ಇದೆಲ್ಲ ನಿಜಾನಾ? ನಾನೇನು ಕನಸು ಕಾಣ್ತಿಲ್ಲವಲ್ಲ ಎಂದು ನಿಧಿ ಕೇಳುತ್ತಿರಲು, ಇಲ್ಲಮ್ಮ, ನಿನ್ನ ನೋಡಿದ್ರೆ ನೀನು ಈ ಕೆಲಸನ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತೀಯ ಅನ್ನೋದು ಗೊತ್ತಾಗುತ್ತೆ. ನಿತಿನ್, ಆರ್ ಯು ಹ್ಯಾಪಿ ನೌ ಎಂದು ವಾಸುದೇವರಾವ್ ಅವರು ಕೇಳಲು, ನಿಧಿಯವರೇ, ಇನ್ಮೇಲಿಂದ ನೀವು ಕೆಲಸಕ್ಕಾಗಿ ಅಲ್ಲಿ ಇಲ್ಲಿ ಓಡಾಡುವ ಅಗತ್ಯವಿಲ್ಲ. ಬನ್ನಿ, ನಮ್ಮ ಸ್ಟಾಫ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ ಎಂದು ಚೇಂಬರಿಂದ ಹೊರಗಡೆ ಕರೆದುಕೊಂಡು ಹೋದನು ನಿತಿನ್. ಹೆಲೋ ಎವ್ರಿಬಡಿ, ಎಲ್ಲರೂ ಒಂದು ನಿಮಿಷ ನನ್ನ ಮಾತನ್ನು ಕೇಳ್ಕೋಬೇಕು ಎನ್ನಲು ಎಲ್ಲರೂ ಅವನ ಕಡೆ ನೋಟವನ್ನು ಬೀರಿದರು. ಇವರು ಮಿಸ್ ನಿಧಿ ಸೂರ್ಯವಂಶಿ. ಇವರು ಇನ್ಮೇಲೆ ನಮ್ಮ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ದಯವಿಟ್ಟು ನನ್ನ ಜೊತೆ ಹೇಗೆ ಕೋಆಪರೇಟಿವ್ ಮಾಡ್ತಿದ್ರೋ ಹಾಗೆ ಇವರಿಗೂ ಮಾಡಬೇಕು ಎಂದು ಹೇಳಲು, ಓಕೆ ಸರ್ ಅನ್ನುವ ಉತ್ತರ ಬಂದಿತ್ತು. ಆಮೇಲೆ ನಿತಿನ್ ಮೈನ್ ಸ್ಟಾಪ್ಗಳ ಬಳಿ ಹೋಗಿ ಅವರನ್ನು ಮೀಟ್ ಮಾಡಿಸಿದನು. ಆಮೇಲೆ ನಿತಿನ್ ಕ್ಯಾಬಿನ್ ಬಳಿ ಹೋಗಿ ನಿಧಿಗೆ ತೋರಿಸಿದನು. ಹಾಗೆ ಪಕ್ಕದಲ್ಲೇ ಅವಳಿಗಾಗಿ ಇರುವ ಕ್ಯಾಬಿನ್ ಬಳಿ ಕರೆದುಕೊಂಡು ಹೋಗಿ ದೊಡ್ಡ ಚೇರಿನಲ್ಲಿ ಕೂರಿಸಿದನು. ನಿಧಿಗೆ ಮಾತ್ರ ಸ್ವರ್ಗಕ್ಕೆ ಹತ್ತಿರದಲ್ಲೇ ಇದ್ದೇನೆ ಅಂತ ಅನಿಸುತ್ತಿತ್ತು. ತುಂಬ ಖುಷಿಯಾಗಿದ್ದಳು. ಆದಷ್ಟು ಬೇಗ ಹೋಗಿ ಅಮ್ಮನ ಹತ್ತಿರ ನಡೆದ ಎಲ್ಲಾನು ಹೇಳಬೇಕು ಅಂದುಕೊಂಡಳು. ಇಷ್ಟೆಲ್ಲ ನಡೆಯೋ ಹೊತ್ತಲ್ಲಿ ಗಂಟೆ 1 ದಾಟಿತ್ತು. ಆವಾಗಲೇ ಲಂಚ್ ಅವರ್ ಆಗಿದ್ದರಿಂದ, ನಿಧಿಯವರೇ ಬನ್ನಿ ಊಟ ಮಾಡ್ಕೊಂಡು ಬರೋಣ ಎಂದನು ನಿತಿನ್. ನಿಧಿಗೆ ಮಾತ್ರ ಇದು ಸರಿ ಅನ್ನಿಸಲಿಲ್ಲ. ಸರ್, ಇದುವರೆಗೂ ನೀವು ಹೇಳಿದಾಗೆ ಕೇಳಿದ್ದೀನಿ. ಇನ್ನು ನಾನು ನಿಮ್ಮ ಆಫೀಸ್ನಲ್ಲಿ ಎಲ್ಲ ಸ್ಟಾಫ್ಗಳ ತರಹ ನಾನೂ ಕೂಡ. ನೀವು ಅವರ ಜೊತೆ ಹೇಗೆ ಇರ್ತೀರೋ ನನ್ನ ಜೊತೆ ಕೂಡ ಹಾಗೇ ಇರಿ ಪ್ಲೀಸ್. ನೀವು ನನ್ನ ನಂಬಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದೀರಿ. ನಾನು ಅದನ್ನು ಸಿನ್ಸಿಯರಾಗಿ ಮಾಡ್ಕೊಂಡು ಹೋಗಬೇಕಾದದ್ದು ನನ್ನ ಕೆಲಸ ಸರ್. ಸೊ ಪ್ಲೀಸ್, ನಾನು ನಿಮ್ಮ ಜೊತೆ ಬರೋಲ್ಲ. ನಾನು ಲಂಚ್ ಬಾಕ್ಸ್ ತಗೊಂಡು ಬಂದಿದ್ದೇನೆ, ಇಲ್ಲೇ ಊಟ ಮಾಡ್ತೇನೆ ಅಂದಳು ನಿಧಿ. ನಿತಿನ್ಗೆ ಏನೂ ಮಾತಾಡೋದಕ್ಕೆ ಅವಕಾಶ ಇಲ್ಲವಾಗಿತ್ತು. ಅವಳ ಅಂದಕ್ಕೆ ಮನಸೋತಿದ್ದ ನಿತಿನ್ ಅವಳ ಮಾತುಗಳನ್ನು ಕೇಳಿ ತನ್ನ ಬಯಕೆಗಳನ್ನು ಅವಳ ಬಳಿ ಹಂಚಿಕೊಳ್ಳುವ ಅವಕಾಶ ತುಂಬ ದೂರ ಹೋದಾಗೆ ಅನಿಸ್ತಿತ್ತು ನಿತಿನ್ಗೆ. ಮುಂದುವರಿಯುವುದು.